ಮಂಡ್ಯದಲ್ಲಿ ಕರ್ನಾಟಕ ಬಂದ್ಗೆ ಕೆಎಸ್ಆರ್ಟಿಸಿ ನೌಕರರು ಸಾಥ್ ಕೊಡ್ತಿದ್ದಾರೆ. ಹೆದ್ದಾರಿಯಲ್ಲೇ ಕೆಎಸ್ಆರ್ಟಿಸಿ ಬಸ್ ಅನ್ನು ನಿಲ್ಲಿಸಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋದು. ಮಂಡ್ಯದಲ್ಲಿ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡ್ತಾ ಇದ್ರು ಕನ್ನಡಪರ ಹೋರಾಟಗಾರರು. ಈ ಸಂದರ್ಭದಲ್ಲಿ ಸಂಜೆಯ ವೃತ್ತದಲ್ಲಿ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡ್ತಾ ಇದ್ದಿದ್ರಿಂದ ಟ್ರಾಫಿಕ್ ಉಂಟಾಗಿದ್ರಿಂದ ಕೆಎಸ್ಆರ್ಟಿಸಿ ಬಸ್ ಚಾಲಕ ಹಾಗೂ ನಿರ್ವಾಹಕ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋದು. ಅಂದ್ರೆ ಪ್ರತ್ಯಕ್ಷವಾಗಿಯೇ ಪ್ರತಿಭಟನೆಗೆ ಕರ್ನಾಟಕ ಬಂದ್ಗೆ ಕೆಎಸ್ಆರ್ಟಿಸಿ ನೌಕರರು ಸಾಥ್ ಕೊಟ್ಟಿರೋದು. ಎಲ್ಲರೂ ಅಲ್ಲ, ಇದು ಮಂಡ್ಯದಲ್ಲಾಗಿರುವಂತಹ ಒಂದಷ್ಟು ಪ್ರತಿಭಟನಾ ದೃಶ್ಯಗಳು. ಕರೆ ಕೊಟ್ಟಿರತಕ್ಕಂತಹ ಅಖಂಡ ಕರ್ನಾಟಕ ಬಂದ್ಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿರ್ತಕ್ಕಂಥದ್ದು. ಇವತ್ತು ಸಕ್ಕರನಾಡು ಮಂಡ್ಯದಲ್ಲಿ ಏನು ಬೆಳಿಗ್ಗೆ 10 ಗಂಟೆ ಆದರೂ ಕೂಡ ಪ್ರತಿಭಟನೆ ಮುಂದುವರೆದಿರ್ತಕ್ಕಂಥದ್ದು. ನಾವೀಗ ಮಂಡ್ಯದ ಹೃದಯ ಭಾಗವಾಗಿರ್ತಕ್ಕಂಥ ಸಂಜೆ ವೃತ್ತದಲ್ಲಿ ನಾವಿದ್ದೇವೆ. ಈ ಸಂಜೆ ವೃತ್ತ ಏನು ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನು ಸಂಚಾರಕ್ಕೆ ಬಳಕೆ ಆಗ್ತಕ್ಕಂಥ ಈ ಒಂದು ರಸ್ತೆಯಲ್ಲಿ ಮಾನವ ಸರಪಳಿಯನ್ನ ನಿರ್ಮಿಸಿ ವಿವಿಧ ಕನ್ನಡಪರ ಸಂಘಟನೆಗಳು ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥ JDSನ ಪರಿಷತ್ ಮಾಜಿ ಸದಸ್ಯರು ಆಗಿರ್ತಕ್ಕಂಥ KT ಶ್ರೀಕಂಠೇಗೌಡರು ನಮ್ಮ ಹೋರಾಟದಲ್ಲಿದ್ದಾರೆ. ಅವ್ರನ್ನ ಮಾತನಾಡಿಸ್ತೇನೆ. ಮೊದಲಿಗೆ KT ಶ್ರೀಕಂಠೇಗೌಡ್ರೆ, ಈಗ ಏನು ಈ ಒಂದು ಅಖಂಡ ಕರ್ನಾಟಕ ಬಂದನ್ನು ಬೆಂಬಲಿಸಿ ನೀವು ಕೂಡ ಆ ಹೋರಾಟದಲ್ಲಿ ಭಾಗಿಯಾಗಿದ್ದೀರಿ, ಏನ್ ಹೇಳ್ತೀರಿ ಈ ಹೋರಾಟದ ಬಗ್ಗೆ? ಕನ್ನಡಿಗರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿ ಇವತ್ತು ಈ ಹೋರಾಟಕ್ಕೆ ಇಳಿದಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಇವತ್ತು MBS ಪುಂಡರ ಅಟ್ಟಹಾಸ ಹೆಚ್ಚಾಗಿದೆ. ಒಂದಲ್ಲ 2 ಬಾರಿ ಕನ್ನಡಿಗರ ಮೇಲೆ ಹಲ್ಲೆ ಆಗಿದೆ. ಈ ಸರ್ಕಾರ ಆ ಪುಂಡರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಮುಂದಾಗಲೇ ಇಲ್ಲ. ಅದರ ಜೊತೆಗೆ 6ನೇ ಹಂತದ ಕುಡಿಯುವ ನೀರು ಯೋಜನೆಯನ್ನು ಕೈಗೆತ್ತಿಕೊಂಡ್ರೆ 7.5 TMC ನೀರು ನಮ್ಮ ಜನರಿಗೆ ಧಕ್ಕೆ ಆಗ್ತದೆ. ಬೇಸಿಗೆ ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಇದಕ್ಕೆ ಪರ್ಯಾಯವಾಗಿ ಮೇಕೆದಾಟನ್ನು ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಕನ್ನಡಿಗರ ಸ್ವಾಭಿಮಾನದ ರಕ್ಷಣೆಗಾಗಿ ಇವತ್ತು ಉಪಮುಖ್ಯಮಂತ್ರಿ ಮಂಡ್ಯ ಜಿಲ್ಲೆಯ ಜನರ ಲಘುವಾಗಿ ಮಾತನಾಡಿದ್ದಾರೆ. ಅವರಿಗೆ ಧಿಕ್ಕಾರ ಹೇಳುವುದರ ಜೊತೆಗೆ ಕನ್ನಡ ಪರವಾದಂಥ ಈ ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದ್ದೇನೆ. ರಾಜ್ಯದ ಜಿಲ್ಲೆಯ ಎಲ್ಲ ಪ್ರಗತಿಪರ ಸಂಘಟನೆಗಳು ಕೂಡ ನಾವು ಬೆಂಬಲವನ್ನು ಸೂಚಿಸಿದ್ದೇವೆ. ಬೆಂಬಲ ಅನ್ನೋದಕ್ಕಿಂತ ನಾವು ಜವಾಬ್ದಾರಿ ಹೊತ್ತಂಥ ಹೋರಾಟಗಾರರು, ಸಂಘಟಕರು ನಮ್ಮ ರಾಜ್ಯದ ನಮ್ಮ ಭಾಷೆಯ ಮೇಲಿನ ಈ ದಬ್ಬಾಳಿಕೆಯನ್ನು ನಾವು ನಿಲ್ಲಿಸಲಿಕ್ಕಾಗಿ ಹೋರಾಟವನ್ನು ಕೈಗೊಂಡಿದ್ದೇವೆ. 1956ರಲ್ಲೇ ಮಹಾಜನ್ ವರದಿ ಏನು ಹೇಳ್ತು, ಬೆಳಗಾವಿ ಕರ್ನಾಟಕಕ್ಕೆ ಸೇರಿದ್ದು ಅನ್ನುವಂಥ ವರದಿಯನ್ನು ನೀಡಿತು. ಅದರ ತದನಂತರವೂ ಕೂಡ ಮಹಾರಾಷ್ಟ್ರ ಸರ್ಕಾರ ಪದೇ ಪದೇ ಬೆಳಗಾವಿ ನಮಗೇ ಸೇರಬೇಕು ಅನ್ನುವಂಥ ಒತ್ತಡವನ್ನು ಮಾಡ್ತಾ ಇದೆಯಲ್ಲ, ಈ ಉದ್ದಟತನ ನಿಲ್ಲಬೇಕು. ಮತ್ತೊಂದು ಕಡೆ ಏನು ಈ ಹೋರಾಟ ಹಮ್ಮಿಕೊಂಡಿರ್ತಕ್ಕಂಥದ್ದೇ KSRTC ನೌಕರರ ಮೇಲಿನ ಹಲ್ಲೆಯನ್ನು ಖಂಡಿಸಿ ಇವತ್ತು ಮಂಡ್ಯದಲ್ಲಿ ನಡೆತಿರ್ತಕ್ಕಂಥ ಹೋರಾಟವನ್ನು ಬೆಂಬಲಿಸಿ ಹೆದ್ದಾರಿ ರಸ್ತೆನಲ್ಲೇ ತಮ್ಮ KSRTC ಬಸ್ಸನ್ನು ನಿಲ್ಲಿಸಿ ಚಾಲಕ ಮತ್ತು ನಿರ್ವಾಹಕರು ಕೂಡ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಈಗ ಬೆಳಗಾವಿಯಲ್ಲಿ ಮರಾಠಿಗರು KSRTC ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ರು. ಇವತ್ತು ಘಟನೆ ಬಗ್ಗೆ ಏನು ಹೇಳ್ತೀರಾ ಅಂತ? ಇವತ್ತು ಅವ್ರಿಗೆ ಮಾಡಿದ್ದಾರೆ, ನಾಳೆ ನಮಗೂ ಮಾಡ್ತಾರೆ. ಹಂಗೆ ಇದು ನಿಲ್ಬೇಕು ಸರ್, ಅದು ನಿಲ್ಬೇಕು. ಅದು ಸರ್, ನಿಜವಾಗ್ಲೂ ಇವತ್ತು ನೀವು ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದೀರಾ, ಖುಷಿ ಅನ್ಸುತ್ತೆ. ಜೊತೆಗೆ ನಿಮ್ಮ ಬೆಂಬಲವಾಗಿ ಇವರೆಲ್ಲ ರೈತರು ಸೇರಿದಂತೆ ಕನ್ನಡ ಪರ ಸಂಘಟನೆಗಳು ನಿಮ್ಮ ಬರುವಾಗ ನಿಂತಿದ್ದಾರೆ, ಏನು ಹೇಳ್ತೀರಾ? ಖುಷಿ ಆಗುತ್ತೆ ಸರ್, ಅವ್ರ ಜೊತೆ ನಾವು ಇರ್ತೀವಿ ಅಷ್ಟೇ. KSRTC ನಿರ್ವಾಹಕರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಸರ್, ನೀವೇನು ಹೇಳ್ತೀರಾ? ಸರ್, ಇದು ಈ ಥರ ಈಗ ಇವತ್ತು ನಮ್ಮ ಕಂಡಕ್ಟ್ರಿಗೆ ಮಾಡಿದ್ದಾರೆ, ನಾಳೆ ನಮ್ಗೆ ಬೆಳಗಾವಿ ನಮ್ಮ ಕರ್ನಾಟಕಕ್ಕೆ ಬಂದ್ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ ಸರ್? ಅದಕ್ಕೆ ನಾವು ಹೋರಾಟ ಮಾಡಲೇಬೇಕು. ನಾವು ಇದನ್ನ ಒಂದಿನ ಬಂದ್ ಮಾಡಲೇಬೇಕು. ಇಲ್ಲ ಅತಿ ಜಾಸ್ತಿ ಆಯಿತು ಅಂದರೆ ನಾವು ಅಲ್ಲಿಗೆ ಹೋಗಿ ಅವ್ರನ್ನ ಹೊಡಿಬೇಕು. ಆ ಥರ ಮಾಡ್ಬೇಕು. ಅವಾಗ ಅವ್ರಿಗೆ ಬಿಸಿ ಮುಟ್ಟೋದು. ಇವಾಗ ಅವ್ರು ಹೊಡೆದಿದ್ದಾರೆ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ ನಾಳೆ ನಮ್ಮ ಮನೆಗೆ ಬಂದು ನಮ್ಮ ಹೆಂಡತಿ ಮಕ್ಕಳಿಗೆ ಆಗಲಿ ಎಲ್ರಿಗೂ ಹೊಡಿತಾರೆ ಅವರು. ಬಿಡಬಾರ್ದು. ಈಗ ಇದು ಯಾವ ಕಾರಣಕ್ಕೂ ಸ್ಟ್ರೈಕ್ ಮಾತ್ರ ಬಿಡಬಾರ್ದು, ಬಂದ್ ಮಾಡಬಾರ್ದು, ಕಂಟಿನ್ಯೂ ಮಾಡಬೇಕಿದ್ನ. ಬೆಳಗಾವಿಯಲ್ಲಿ ಏನು ನಿಮ್ಮ ನಿರ್ವಾಹಕರ ಮೇಲೆ ಹಲ್ಲೆ ಆಯ್ತಲ್ಲ, ಆ ಘಟನೆ ಬಗ್ಗೆ ನೀವೇನಂತಾರೆ? ನಿಮಗೂ ಈ ರೀತಿಯ ಒಂದು ದೌರ್ಜನ್ಯ ಎಲ್ಲಾದರೂ ಆಗಿದ್ದುಂಟಾ ಅಂತ? ಇಲ್ಲ, ದೌರ್ಜನ್ಯ ನಾವು ಆ ಕಡೆ ಹೋಗಿಲ್ಲ. ಬಟ್ ಏನಂದ್ರೆ ಈಗ ನಾವು ಇವತ್ತಾರು ನಮ್ಮ ಅಂಟಂಬ ತಾನೇ ಅವರು ಹೋಗಿರೋರು. ಈ ಥರ ಆಗಕ್ಕೆ ಬಿಡಬಾರ್ದು ಅವ್ರನ್ನ. ನಾವು ಹೋಗಿ ನುಗ್ಗಿ ಹೊಡಿಬೇಕು ಅವ್ರನ್ನ. ಇಲ್ಲ ಅವರು ಸುಮ್ಮನೆ ಇದ್ರೆ ಸರಿ, ಸುಮ್ಮನೆ ಇರಲಿಲ್ಲ ಅಂದ್ರೆ ನಾವು ಹೋಗಿ ನುಗ್ಗಿ ಹೊಡಿಬೇಕು ಅವ್ರನ್ನ. ಸರ್, ಇವತ್ತು ಏನು ನಿಮ್ಮ ಪರವಾಗಿ ಇಡೀ ಕರ್ನಾಟಕ ನಿಮ್ಮ ಪರವಾಗಿ ನಿಂತಿದೆ, ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ. ಸಾಕಷ್ಟು ರೈತರು, ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಕೂಡ ಬೆಂಬಲವಾಗಿ ಹೋರಾಟ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ನಮಗೂ ಒಳ್ಳೇದು ಅನಿಸ್ತು, ತುಂಬ ಖುಷಿ ಆಯಿತು ಮಾಡೋದ್ರಿಂದ. ಯಾಕಂದರೆ ರೈತರಿಗೆ ಈಗ ಎಷ್ಟೋ ಕಷ್ಟಪಟ್ಟರು, ಅದಕ್ಕೆ ಅದ್ರ ತಕ್ಕ ಬೆಳೆ ತಕ್ಕಾಗಿ ನಮಗೆ ಬೆಲೆ ಸಿಗ್ತಾ ಇಲ್ಲ. ಹೌದು, ಏನಂದರೆ ಬರೀ ಟ್ಯಾಕ್ಸು ಅದು ಇದು ಹಾಳು ಮುಳ್ಳ ಎಲ್ಲದು ಪ್ರತಿಯೊಂದು ತಲೆ ಮೇಲೆ ಒಬ್ಬೊಬ್ಬರು ತಲೆ ಮೇಲೆ ಇದು ಮಾಡ್ತಾಯಿದ್ದಾರೆ. ತುಂಬ ಅನ್ಯಾಯ ಆಗ್ತಾಯಿದೆ. ಪಬ್ಲಿಕ್ ಜನಗಳಿಗೂ ಕೂಡ ತುಂಬ ಅನ್ಯಾಯ ಆಗ್ತಾಯಿದೆ, ನಮಗೂ ಕೂಡ ಅನ್ಯಾಯ ಆಗ್ತಾಯಿದೆ.
ಇದಿಷ್ಟು ಏನು ಕೆಎಸ್ಆರ್ಟಿಸಿ ಚಾಲಕ ಮತ್ತು ನಿರ್ವಾಹಕರ ಮಾತಾಗಿರ್ತಕ್ಕಂಥದ್ದು. ಏನು ನಾವು ಕೂಡ ನಮ್ಮ ಪರವಾಗಿ ನಿಂತಿರ್ತಕ್ಕಂಥ ಕನ್ನಡ ಪರ ಸಂಘಟನೆಗಳಿಗೆ ಆಭಾರಿಯಾಗಿರ್ತೇವೆ. ಅವರು ನಮ್ಮ ಪರ ಹೋರಾಟಕ್ಕೆ ಧುಮುಕಿರ್ತಕ್ಕಂಥದ್ದು ನಿಜವಾಗ್ಲೂ ಖುಷಿ ಆಗುತ್ತೆ. ಇಂಥ ದೌರ್ಜನ್ಯಗಳು ಕೂಡ ಕೂಡಲೇ ನಿಲ್ಲಬೇಕು. ಮತ್ತೊಮ್ಮೆ ಇಂಥ ದೌರ್ಜನ್ಯಗಳು ನಡೀಬಾರ್ದು. ಇವತ್ತು ಏನು ಬೆಳಗಾವಿಯಲ್ಲಾಗಿದೆ ಅದು ನಮಗೂ ಕೂಡ ಆಗ್ಬೋದು. ಅಂಥ ಘಟನೆ ಮರುಕಳಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ತಮ್ಮ ಆಗ್ರಹವನ್ನು ಸರ್ಕಾರಕ್ಕೆ ಮಾಡ್ತಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ, TV5 ಕನ್ನಡ, ಮಂಡ್ಯ.